ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನೀವೀಗ ನೋಡ್ತಾ ಇರೋದು ಹೆವಿ ಬಾಕ್ಸು. ನೋಡಿ, ಈ ಮಿಷಿನ್ಗೆ ಅಂದರೆ ಇದನ್ನು ಗೊರ್ಬುಲ ಮಿಷಿನ್ ಅಂತ ಕರೀತಾರೆ. ಅಂದರೆ ಈ ಶಿವಮೊಗ್ಗ ಮತ್ತು ಚನ್ನಗಿರಿ ಭಾಗಗಳಲ್ಲಿ ಅಡಿಕೆ ಸೀಸನ್ ಬಂದಾಗ ಇದು ಅಡಿಕೆ ಸಿಪ್ಪೆ ಬರುತ್ತಲ್ಲ, ಅಡಿಕೆ ಸಿಪ್ಪೆಯಿಂದ ಇರುತ್ತಲ್ಲ, ಅದನ್ನು ಬೇರ್ಪಡಿಸೋದಕ್ಕೆ ಗೊರ್ಬುಲ ಮಿಷಿನ್ ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಸೀಸನ್ನಲ್ಲಿ ಮಾತ್ರ ಹೊರಗೆ ತೆಗೆಯೋದು. ನೋಡಿ, ಇದೇನು ಹೊಸ್ತೇನಲ್ಲ, ಹಳೇದು. ನೋಡಿ, ಇವಾಗ ಇದಕ್ಕೆ ಕೆಲಸ ಸ್ಟಾರ್ಟ್. ಇವಾಗ ಇದನ್ನು ಗ್ರೈಂಡರ್ ಮಾಡಿದ್ರೆ ಇದು ಸಿಪ್ಪೆ ಎಲ್ಲ ತೆಗೆದು ಅಡಿಕೆನ ಕ್ಲಿಯರ್ ಮಾಡುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಈ ಟೈಮಲ್ಲಿ. ನಾವು ಇದಕ್ಕೆ ಇದು ಒಂದು ಬಾಕ್ಸ್ ಹಾಕೋದಕ್ಕೆ, ಹೆವಿ ಗ್ಯಾಂಗ್ ಬಾಕ್ಸ್ ಹಾಕೋದಕ್ಕೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನೋಡಿ, ಇದು ಮಿಷಿನ್ ಎಲ್ಲ ಚೆನ್ನಾಗಿದೆ. ಈಗ ನೋಡಿ, ನಾವು ಇದನ್ನು ಕನೆಕ್ಷನ್ ಹಾಕ್ಬೇಕು ಇವಾಗ. ನೋಡಿ, ಇದು ಹೊಸದು. ಈ 3 ಪಿನ್ ಟಾಪು ವೈರು ಎಲ್ಲ ಹೊಸದಿದು. ಇದಕ್ಕೆ ಇವಾಗ ಕಲೆಕ್ಷನ್ ಹಾಕಬೇಕು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಕೆಲವರು ಶಾರ್ಟ್ ಸರ್ಕ್ಯೂಟ್ ಮಾಡಿ ಕೂಡ ಇದನ್ನು ಸುಟ್ಟಾಕ್ಬಿಡ್ತಾರೆ. ಈ ವಿಡಿಯೋನ ಕ್ಲಿಯರಾಗಿ ನೋಡಿ. ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದನ್ನು ಕಲೆಕ್ಷನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿ. ಇದು ನಿಮಗೆ ಗೊತ್ತಲ್ಲ. ನೋಡಿ, ರೆಡ್ಡು ಮತ್ತು ಬ್ಲ್ಯಾಕು ಫೇಸ್ ನ್ಯೂಟ್ರಲ್ ಆಗಿರುತ್ತೆ. ಇದು ಅರ್ಥಿಂಗ್ ವೈರ್ ಆಗಿರುತ್ತೆ. ಇದನ್ನು ನಾನು ಆಮೇಲೆ ಕಲೆಕ್ಷನ್ ಮಾಡಿ ತೋರಿಸ್ತೀನಿ. ಇದು ಕಲೆಕ್ಷನ್ ಹಾಕ್ಕೊಳ್ಳೋಣ ಈಗ. ನೋಡಿ, ಮುಖ್ಯವಾಗಿ ಮೇನ್ ನೋಡೋದಕ್ಕೆ ಈ ಥರ ಸಿಗುತ್ತೆ, ನಿಮಗೆ ಕಾಣುತ್ತೆ. ಇಲ್ಲಿ ಫ್ಯೂಸ್ ಇರುತ್ತೆ ಫಸ್ಟು. ಅದನ್ನು ನೀವು ಫ್ಯೂಸಿಗೆ ಕಲೆಕ್ಷನ್ ಮಾಡಿಕೊಂಡ್ರೆ ಒಂದು ಲಿಂಕ್ ಹಾಕಬೇಕಾಗುತ್ತೆ. ಆ ಲಿಂಕ್ ನಮಗೆ ಅದೆಲ್ಲ ಬೇಡ ಅಂತಂದರೆ ನೀವು ಫೀಸ್ನ ಕಲೆಕ್ಷನ್ ಬಿಟ್ಟು ಮತ್ತು ಇಂಡಿಕೇಟ್ರ್, ನೋಡಿ ಇಂಡಿಕೇಟ್ರ್ ಇರುತ್ತೆ, ಮತ್ತು ಒಂದು ಅರ್ಥಿಂಗ್ ವೈರ್ ಇರುತ್ತೆ, ಅರ್ಥಿಂಗ್ ಪಾಯಿಂಟ್ ಇರುತ್ತೆ, ಮತ್ತು ಮುಖ್ಯವಾಗಿ ಬೇಕಾಗಿರುವಂಥದ್ದು ಫೇಸು ಮತ್ತು ನ್ಯೂಟ್ರಲ್ ಇರುತ್ತೆ, ಮತ್ತು ಒಂದು ಸ್ವಿಚ್ ಇರುತ್ತೆ. ಓಕೆನಾ? ಇದು ನಮಗೆ ಫ್ಯೂಸ್ ಬೇಡ, ನಮಗೆ ಡೈರೆಕ್ಟಾಗಿ ಕಲೆಕ್ಷನ್ ಇರಲಿ ಸಾಕು ಅನ್ನೋದಾದರೆ ನೀವು ಕಲೆಕ್ಷನ್ ಫ್ಯೂಸ್ ಬಿಟ್ಟು ಕಲೆಕ್ಷನ್ ಹಾಕೋಬೋದು. ಓಕೆ, ನೋಡಿ, ಇವಾಗ ನಾನು ಇಲ್ಲಿ ಫ್ಯೂಸು ಅವ್ರು ಕೇಳಿದ್ರು, ಫ್ಯೂಸ್ ಇರಲಿ ನಮಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಫ್ಯೂಸ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಕಲೆಕ್ಷನ್ ತೊಗೊಂಡಿದ್ದೀನಿ. ನೋಡಿ, ಫ್ಯೂಸ್ನ ಒಂದು ಭಾಗದಿಂದ ತೊಗೊಂಡು ಸ್ವಿಚ್ನ ಒಂದು ಭಾಗಕ್ಕೆ ಕೊಟ್ಟಿದ್ದೀನಿ, ಮತ್ತು ಇನ್ನೊಂದು ಭಾಗದಿಂದ ತೊಗೊಂಡು ಸಾಕೆಟ್ನ ಇದು ಒಂದು ಭಾಗಕ್ಕೆ ಕೊಟ್ಟಿದ್ದೀನಿ. ಅಂದರೆ ಫೇಸ್ ವೈರ್ನ ಫ್ಯೂಸಿಂದ ಬಂದಿರೋದು ಸ್ವಿಚ್ಗೆ ಬರುತ್ತೆ, ಸ್ವಿಚ್ಚಿಂದ ಬಂದಿರೋದು ಸಾಕೆಟ್ಗೆ ಬರುತ್ತೆ. ಓಕೆನಾ? ಈ ಥರ ಕನೆಕ್ಷನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಇಂಡಿಕೇಟರ್ ವೈರ್ನ ಒಂದು ವೈರ್ನ ಇಲ್ಲಿ ಸಾಕೆಟ್ನ ಒಂದು ಭಾಗಕ್ಕೆ ಕೊಟ್ಟಿದ್ದೀನಿ. ಅದನ್ನು ನೀವು 2 ಥರ ಕನೆಕ್ಷನ್ ಮಾಡ್ಕೋಬೋದು, ಸ್ವಿಚ್ ಕಂಟ್ರೋಲ್ ಆಗಿ ಅಥವಾ ಡೈರೆಕ್ಟ್ ಉರಿಯೋ ಥರ 2 ಥರನೂ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಅಂದರೆ ಸ್ವಿಚ್ ಕಂಟ್ರೋಲ್ಗೆ ಕೊಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲೆಕ್ಟ್ರಿಷಿಯನ್ ಕಲಿಬೇಕು ಅಂತ ಇರೋರು, ಲೈನ್ಮೆನ್ ಕೆಲಸ ಕಲಿಬೇಕು ಅಂತಿರೋರು, ಮತ್ತು ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಷಿಯನ್ ಈ 3 ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಿರೋರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನು ಇವಾಗ ಕನೆಕ್ಷನ್ ಹಾಕಿದ್ದೀನಿ. ನೋಡಿ, ಇವಾಗ ಫೇಸ್ ವೈರ್ನ ಫ್ಯೂಸ್ನ ಒಂದು ಭಾಗ ಕೊಟ್ಟು ಅದನ್ನು ನಾವು ಫ್ಯೂಸ್ ಹಾಕ್ಕೊಂಡು ಇನ್ನೊಂದು ಭಾಗದಿಂದ ತೊಗೊತೀವಲ್ಲ, ಅದನ್ನು ಸ್ವಿಚ್ಚಿಗೆ ತೊಗೊಂಡಿದ್ದೀನಿ. ಸ್ವಿಚ್ಚಿಂದ ತೊಗೊಂಡು ಮತ್ತೆ ಸಾಕೆಟ್ಟಿಗೆ ಕೊಟ್ಟಿದ್ದೀನಿ. ಈ ಬ್ಲ್ಯಾಕ್ ವೈರ್ ನ್ಯೂಟ್ರಲ್ ಏನಿದೆ ಇದು ಮಾತ್ರ ಫಿಕ್ಸು, ಒಂದೇ ಜಾಗದಲ್ಲಿ ಫ್ರೆಂಡ್ಸ್. ಅದನ್ನು ಬೇರೆ ಕಡೆಯಲ್ಲೂ ಕೊಡೋಕ್ಕೆ ಹೋಗಬೇಡಿ, ಅದು ನ್ಯೂಟ್ರಲಿಗೆ ಮಾತ್ರ ಮೀಸಲಾಗಿರಬೇಕು, ಇಟ್ಟಿರಿ. ಓಕೆನಾ? ಬೇರೆ ಕಡೆಯಲ್ಲೂ ಕೊಡೋ ಹಾಗಿಲ್ಲ. ಮತ್ತು ನೋಡಿ, ಇಲ್ಲಿ ನ್ಯೂಟ್ರಲ್ ವೈರ್ ಏನು ಕಾಣಿಸ್ತಿದೆ, ಅರ್ಥಿಂಗ್ ವೈರ್ನ ಇಲ್ಲಿ ಇವರು ಸದ್ಯಕ್ಕೆ ಏನು ಜಾಗ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಅರ್ಥಿಂಗ್ ಕೊಟ್ಟಿಲ್ಲ. ಅರ್ಥಿಂಗ್ ಕಂಪಲ್ಸರಿ ಕೊಡಲೇಬೇಕು, ಇಲ್ಲಾಂದರೆ ಅದು ನಿಮ್ಮ ಮಿಷಿನ್ ಏನಿದೆ, ಈ ಮಿಷಿನ್ ಅಂತಲೇ ಅಲ್ಲ, ಬೇರೆ ಯಾವುದೇ ಎಲೆಕ್ಟ್ರಿಕಲ್ ಐಟಮ್ಗಳು ಕೂಡ ಕರೆಂಟು ಪ್ರಾಬ್ಲಮ್ ಆಗುತ್ತೆ, ಶಾಕ್ ಹೊಡೆಯುತ್ತೆ. ಅದಕ್ಕೋಸ್ಕರ ನೀವು ಅರ್ಥಿಂಗ್ ವೈರ್ನ ಕೊಡಲೇಬೇಕಾಗುತ್ತೆ. ನೋಡಿ, ಇಲ್ಲೆಲ್ಲ ಕನೆಕ್ಷನ್ ಮುಗೀತು. ಇವಾಗ ಇದನ್ನು ನಾವು ಕನೆಕ್ಷನ್ ಹಾಕೋಣ. ಇವಾಗ ಇನ್ನು ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಇನ್ನು ನೋಡಿ, 3 ಪಿನ್ ಟಾಪು ಹಸಿರು ವೈರ್ ಏನಿದೆ ಅದನ್ನು ಅರ್ಥಿಂಗೇ ಅದಕ್ಕೆ ಕೊಡಬೇಕು ಅದನ್ನು. ಮತ್ತು ಬ್ಲ್ಯಾಕು ಮತ್ತು ರೆಡ್ ವೈರ್ನ ಫೇಸು ಮತ್ತು ನ್ಯೂಟ್ರಲ್ಗೆ ಕೊಟ್ಕೊಳ್ಳಿ, ಅದನ್ನು ಮಾತ್ರ ಚೇಂಜ್ ಮಾಡಬೇಡಿ. ಓಕೆನಾ? ಇದು ನೋಡಿ, ಮತ್ತು ಕರೆಕ್ಟಾಗಿ ಕ್ಯಾಪ್ ಹಾಕ್ಕೊಂಬಿಡಿ. ಅದು ವೈರ್ ಏನಿದೆ ನೋಡಿ, ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ನಟ್ಟಿಗೆ ಟಚ್ ಆಗೋ ಥರ ವೈರ್ನ ಉದ್ದ ಬಿಟ್ಕೊಂಡು ಸ್ಕಿನ್ ಮಾಡಿಕೊಂಡು ಬಿಡೋಕ್ಕೆ ಹೋಗಬೇಡಿ. ಮತ್ತು ಈ ಕಡೆ 2 ಕಡೆ ಭಾಗದಲ್ಲಿ ಏನಿದೆ ಹೊರಗಡೆನೂ ಸಹ
ಇದು ವೈರು ಉದ್ದ ಆಗಿ ಸ್ಕಿನ್ ಮಾಡಿರೋ ವೈರು ಹೊರಗಡೆ ಹೋಗಬಾರ್ದು. ಏಕೆಂದರೆ ನೀವು ಕೈಯಲ್ಲಿ ಹಿಡ್ಕೊಂಡು ಹಾಕೋದು ತೆಗೆಯೋದು ಮಾಡಿದಾಗ ಅಲ್ಲಿ ಕರೆಂಟ್ ಶಾಕ್ ಹೊಡೆಯೋದು ಜಾಸ್ತಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಕ್ಲಿಯರಾಗಿ ನೀಟಾಗಿ ಅದನ್ನು ಕಟ್ ಮಾಡಿ ಹಾಕ್ಬಿಡಿ. ಓಕೆ, ಇವಾಗ ಕನೆಕ್ಷನ್ ಎಲ್ಲ ಆಗಿದೆ ನೋಡಿ. ಇದು ಸಾಕೆಟ್ನ ಇದಕ್ಕೆ ಇನ್ಸರ್ಟ್ ಹಾಕ್ತಾಯಿದ್ದೀನಿ. ಎಲ್ಲ ಕ್ಲಿಯರ್ ಆಯಿತು. ಈಗ ಮೋಟ್ರನ್ನ ಆನ್ ಮಾಡೋಣ ನೋಡಿ. ಅಡಿಕೆನ ಹಾಕ್ತಾಯಿದ್ದಾರೆ. ಆನ್ ಮಾಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.